ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಹೆಸರು? ಯಶವಂತ್ ಅಂತ. ಅಣ್ಣ ಈ ಕುದುರೆ ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ? ಈಗ ನಮ್ಮ ಹತ್ರ ಒಂದು ತಿಂಗಳಾಗಿದೆ ಅಣ್ಣ ಬಂದಿದ್ದು. ಅಣ್ಣ ಮೊದಲಿಂದ ಸಾಕ್ತಿದ್ದೀರಾ ಇದೇ ಫಸ್ಟ್ ಅಣ್ಣ? ಮೊದಲಿಂದ 2 ವರ್ಷದಿಂದ ಸಾಕ್ತಾ ಇದೀವಿ. 2 ವರ್ಷದಿಂದ ಹೌದಾ? ಅದ ಇದ್ರ ಹೆಸರು ರೆಬಲ್ ಅಂತ ಅಣ್ಣ. ರೆಬಲ್ ಅಂತನಾ? ಇದು ಎಷ್ಟು ವರ್ಷದ ಅಣ್ಣ ಇದು? ಆಗಿದೆ ಅಣ್ಣ, 6 ವರ್ಷ ಆಗಿದೆ. 6 ವರ್ಷ ಆಗಿದೆಯಾ? ರೈಡಿಂಗ್ ಕರೆಕ್ಟ್ ಆಗಿದೆ ಅಣ್ಣ, ರೈಡಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಾನೆ. ಹಾಂ. ಈ ಇದು ಮೇಲ ಫೀಮೇಲ್ ಅಣ್ಣ? ಗಂಡು ಕುದುರೆ ಅಣ್ಣ, ಸ್ಟೈಲಿಂಗ್. ಹೈಟ್ ಇನ್ನ ಇಷ್ಟೇ ಬರುತ್ತೆ? ಇನ್ನ ಹೈಟ್ ಬರುತ್ತೆ ಅಣ್ಣ ಇದು? ಅಣ್ಣ ಇದು ಇಷ್ಟೇ ಅಣ್ಣ, 64 ಇದಾನೆ. ಇಷ್ಟೇ ಅಣ್ಣ ಇದು. ಸೈಜ್ ಇಷ್ಟೇ ಇರುತ್ತಾ? ಸೈಜ್ ಇನ್ನ ಸೈಜ್ ಮಾಡ್ಬೋದು, ಸೈಜ್ ದಪ್ಪ ಮಾಡ್ಬೋದು. ಹೈಟ್ ಅಷ್ಟೇ ಇಷ್ಟೇ ಅಣ್ಣ. ಇವಾಗ ಊಟ ಏನು ಕೊಡ್ತೀರಾ ಅಣ್ಣ? ದಿನ ರಾಗಿ ಹುಲ್ ಕೊಡ್ತೀವಿ, ಜೋಳದ ಕಡ್ಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಗ್ರೇಜಿಂಗ್ ಕೊಡ್ತೀವಿ, ಲೂಸನ್ನು ಮಾಮೂಲಿ ಮೊಸರು ತಿನ್ನೋ ಐಟಮ್ ಆ ಥರ ಏನು ಎಲ್ಲ ಥರ ಹಾಲು ಕೊಡ್ಬೋದು ಅಣ್ಣ. ಇವಾಗ ರೈಡಿಂಗ್ ಮಾಡ್ತಿರಲ್ಲ, ಹಾಂ. ಈಗ ರೈಡಿಂಗ್ ನೀವು ಎಂತಕ್ಕೋಸ್ಕರ ಈ ಕುದುರೆ ಸಾಕಣೆ ಮಾಡಿ? ನಾವು ರೈಡಿಂಗ್ಗೋಸ್ಕರನೇ ಮಾಡಿರೋದು. ಅಂದ್ರೆ ನೀವು ಓನ್ ಯೂಸ್ ಮಾತ್ರ. ಈಗ ಅಕಸ್ಮಾತ್ ಯಾರ ರೈತರ ಮಕ್ಕಳು ಆಸಕ್ತಿ ಇರೋದು ಕೊಡಿಸ್ತೀವಣ್ಣ, ನನಗೆ ಕುದುರೆ ಬೇಕು ಅಂತ ಅಂದ್ರೆ ತರಿಸ್ಕೊಡ್ತೀರಾ? ಯಾವ ಊರಣ್ಣ? ಸಾತ್ನೂರು ಅಣ್ಣ. ಈ ಕುದುರೆ ಬಗ್ಗೆ ಹೇಳ್ಬೋಣ ಒಂಚೂರು. ಎತ್ಕೊಳ್ಳು ನಿಮ್ಮ ಅಣ್ಣ ಇವು ನನ್ನ ಫ್ರೆಂಡ್ ಅಣ್ಣ. ಫ್ರೆಂಡಾ? ಭರತ್ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರದ್ದು. ಮುಂದೆ ಅಣ್ಣ ಸಿಂಗಲ್ ಎಲ್ಲ ಅವ್ರದ್ದೇನಾ? ಎಲ್ಲ ಅವ್ರದೇ ಅಣ್ಣ. ಈ ಕುದುರೆ ಹೆಸರು ಅಣ್ಣ? ಇವಳು ಅಲೆಕ್ಸಾ ಅಂತ. ಒಂಚೂರು ಹಿಂಗೆ ಬಂದ್ಬಿಡಣ್ಣ. ಏನಣ್ಣ? ಅಲೆಕ್ಸಾ ಅಂತ. ಹೆಣ್ಣು ಕುದುರೆ ಅಣ್ಣ. ಇದು ರೈಡ್ ಅಣ್ಣ? ಇದು ರೈಡಿಂಗ್ ಇದೆ ಅಣ್ಣ. ಏನು ನೀವು ಇದರಲ್ಲಿ ತಳಿ ಏನು ಇದು ಮಾಡಬೇಕಂತ ಇದು ಮಾಡ್ತಾ ಇದ್ದೀರಾ? ಅಂತ ಬರುತ್ತೆ ತಳಿ, ನಮ್ಮ ನಾಟಿ ತಳಿ, ದೇಸಿ ತಳಿ ಅಣ್ಣ. ಓಕೆ. ಸ್ವಲ್ಪ ಕತ್ತೆತ್ತಿ ಸಣ್ಣ ಅಂತ. ಅದ್ರ ಮೇಂಟೆನೆನ್ಸ್ ನೀವು ಇಬ್ಬರೇ ಮಾಡ್ತೀರಲ್ಲ ಬೇರೆ ಬೇರೆ ಇದ್ದೀರಾ? ಲೇಬರ್ ಇದಾರಣ್ಣ, ಅದಕ್ಕೆ ಬೇರೆ ಲೇಬರ್ ಇಟ್ಟಿದ್ದೀವಿ. ಹಾಂ ಲೇಬರ್ ಇದ್ದಾರೆ ಅಣ್ಣ. ಇದ್ರ ಮೇಂಟೆನೆನ್ಸ್ ಹೇಳ್ಬಿಡೋಣ, ಏನು ಮೇಂಟೈನ್ ಮಾಡ್ಬೋದು? ಇವಾಗ ಯಾರೋ ಒಬ್ರು ಕುದುರೆಗಳು ಅಕಸ್ಮಾತ್ ನಿಮ್ ನೋಡಿ ಯುವಕರು ಮೇಂಟೆನೆನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಎಷ್ಟು ಖರ್ಚು ಬೀಳುತ್ತೆ ಅಣ್ಣ? ನೀವು ಮಾಡ್ದಂಗೆ ನಿಮ್ಮಲ್ಲಿ ಫ್ರೀ ಗ್ರೇಸಿಂಗ್ ಸ್ಪೇಸ್ ಇದೆ ಅಂತ ಖರ್ಚು ಬರಲ್ಲ. ಸ್ಟೇಬಲ್ ಫೀಡಿಂಗ್ ಮಾಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ. ನಾರ್ಮಲ್ ಆಗಿ ನೋಡ್ಕೊತೀವಿ, ಎಷ್ಟು ಖರ್ಚು ಮಾಡಬೇಕು ಅಣ್ಣ? ನಿಮ್ಗೆ ಒಂದು 5-6 ಸಾವಿರ ರೂಪಾಯಿ ಬೇಕಣ್ಣ ತಿಂಗಳಿಗೆ? 5-6 ಸಾವಿರ ರೂಪಾಯಿ. ಒಂದು ಕುದುರೆಗೆ 2 ಸೇರಾ? 2ರಿಂದನೂ ಆಗುತ್ತೆ. ಒಂದು 6-7 ಸಾವಿರ ಆಗುತ್ತೆ ಅಣ್ಣ. ಈ ಮಾಮೂಲಿ ಈಗ ನಾವು ಆಚೆ ಕಡೆ ಹೊರಗಡೆ ಮೇಸ್ಕೊಬತ್ತೀವಿ ಅನ್ಕೊಳ್ಳಿ, ಅಷ್ಟೇ ಮಾತ್ರನಾ ಇಲ್ಲ ಎಕ್ಸ್ಟ್ರಾ ಏನೋ ಫೀಡ್ ಕೊಡ್ಬೇಕು ಅದಕ್ಕೆ? ಎಕ್ಸ್ಟ್ರಾ ನಾವು ಬೂಸ ಕೊಡ್ತಾ ಇದೀವಿ, ಕ್ಯಾರೆಟ್ ಕೊಡ್ಬೋದು. ನೀವು ಹೆಂಗ್ ಫೀಡ್ ಕೊಡ್ತೀರಾ ಹಂಗೆ ಕೆಲಸ ಮಾಡಿಸ್ಬೇಕಣ್ಣ. ಅದಕ್ಕೆ ಸುಮ್ಮನೆ ತುಂಬಕ್ಕಾಗಲ್ಲ, ಹಸು ಥರ ಮೆಲ್ಕ್ ಹಾಕಲ್ಲ ಇವು. ಅಣ್ಣ. ಅಲ್ಲಿ ತಂದು ನೀವು ಇಲ್ಲಿ ರೈಡಿಂಗ್ ಕಳಿಸ್ತೀರಾ ಇಲ್ಲ ಅಲ್ಲೇ ರೈಡಿಂಗ್ ಆಗಿತ್ತಾ? ಇರೋ ಕುದುರೆನೇ ತಂದಿವಿ ನಾವು. ಅಲ್ಲೇ ರೈಡಿಂಗ್ ಇರೋ ಕುದುರೆ? ಯಾವ ರೀತಿ ಅಣ್ಣ ಇದು ಮಹಾರಾಷ್ಟ್ರದಿಂದ ತಂದಿರೋದು, ಅಕ್ಲೂಜಿಂದ. ಮಹಾರಾಷ್ಟ್ರ. ಇದು ಎಷ್ಟು ತಿಂಗಳು ಮರಿ ಅಣ್ಣ ಇದು? ಅಣ್ಣ ಇದು 4 ವರ್ಷ ಆಗಿದೆ. ಇದು 4 ವರ್ಷ. ಕ್ರಾಸಿಂಗ್ ಆಗಿದೆ. ಆಗಿದೆಯಾ ಅಣ್ಣ? ಅಕಸ್ಮಾತ್ ಕುದುರೆ ಬೇಕು ಅಂತ ಕೇಳಿದವ್ರಿಗೆ ಕೊಡಿಸ್ತೀವಣ್ಣ. ಕುದುರೆ ಬೇಕನ್ನೋರು ಕೊಡ್ತೀವಿ. ಅಲ್ಲಿ ಹಿಂದೆ ನನ್ನ ನಂಬರ್ ಇದೆ, ಅದನ್ನ ಹಂಗೆ ತೋರಿಸಿ ಫೋನ್ ಮಾಡಲಿ, ಆಸಕ್ತಿ ಇರೋರಿಗೆ ಕೊಡ್ತೀವಣ್ಣ. ಅಣ್ಣ ಏನು ರೈಟ್ ಆಗಿರ್ಬೋದು ಅಣ್ಣ? ಅಣ್ಣ ಇದು 2 ಲಕ್ಷ ಆಗುತ್ತಣ್ಣ. ಒಂಚೂರು ನನಗೆ 2 ಲಕ್ಷ ಬಿದ್ದಿದೆ. ನಾನು ಮೊನ್ನೆ ಮಹಾರಾಷ್ಟ್ರದಿಂದ ತಂದಿದ್ದು, ಗಾಡಿ ಬಾಡಿಗೆ ಎಲ್ಲ ಸೇರಿ 2 ಲಕ್ಷ ಬಿದ್ದಿದೆ. ಇಲ್ಲಿಗೆ ಬರೋದಕ್ಕೆ 2 ಲಕ್ಷ ಆಗಿದೆ. ಅದು 3 ಲಕ್ಷ ಆಗಿದೆ ಅಣ್ಣ. ಅಣ್ಣ ಇದೇ ಕಲರ್ ಬೇಕಂತ ಚಾಯ್ಸ್ ಮಾಡಿರೋದಾ ಇಲ್ಲ? ಇಲ್ಲ ಅಣ್ಣ, ನನಗೆ ಈ ಕಲರ್ ತುಂಬಾ ಇಷ್ಟ. ಬೇಕನ್ಬಿಟ್ಟು ಈ ಕಲರ್ ಹುಡುಕಿ ತಂದಿರೋದಣ್ಣ. ತೇಲಿಯಾಕು ಮೇದ್ ಅಂತಾರೆ. ಹೌದಾ? ಬೇಕನ್ಬಿಟ್ಟು ಈ ಕಲರ್ ನಾನು ಹುಡುಕಿ ತಗೊಂಡ್ಬಂದಿದ್ದಾನ ಕಲರ್. ಅಣ್ಣ ಇದಕ್ಕೆಲ್ಲ ಸ್ನಾನ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡಿಸ್ತೀರಾ? ಡೈಲಿ ಮಾಡಿಸಿದ್ರೆ ಹೆಚ್ಚೆ. ಅದಕ್ಕೆ ಸ್ನಾನ ಕೇಳಲ್ಲ, ಕರಾರ ಕೇಳುತ್ತೆ. ಡೈಲಿ ಮಾಲಿಶ್ ಮಾಡಬೇಕು, ಡೈಲಿ ಕರಾರ ಮಾಡಬೇಕು, ಬ್ರಷ್ ಮಾಡಬೇಕು. ತಿಂಗಳಿಗೆ ಒಂದ್ಸತಿ ಮಾಡಿಸ್ತೀರಾ? ಇದಕ್ಕೆ ಎಕ್ಸ್ಟ್ರಾ ಬೇರೆ ಥರ ಶಾಂಪು ಸೋಪ್ ಯಾವ ಥರ ಏನಿಲ್ಲ, ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಅಣ್ಣ ರೈಡಿಂಗ್ಗೆ ಎಷ್ಟು ಕಿಲೋಮೀಟರ್ ರೈಡ್ ಮಾಡಬಹುದು? ಒಂದು ಅಂದಾಜು ಫುಡ್ ಕೊಟ್ಟಂಗೆ, ಅದಕ್ಕೆ ಕೆಲಸ ಕೊಟ್ಟಂಗೆ. ಒಂದೇ ದಿನ ಎತ್ಬಿಟ್ಟು ನಾನು 10 ಕಿಲೋಮೀಟರ್ ಅಲ್ಲ ನಾನು ಹೇಳೋದು ಒಂದು ಆವರೇಜು. ಈಗ ಕುದುರೆಗೆ ಅದು ಎಂಡುರೆನ್ಸ್ ಅಂತ ಮಾಡ್ತಾರೆ, 30 ಕಿಲೋಮೀಟರ್. ಬೆಂಗಳೂರು ಟು ಮೈಸೂರು ಎಂಡುರೆನ್ಸ್ ಮಾಡಬೇಕು ಅಂತಾನೂ ಇದ್ದಾರೆ. ಈಗ ಅದು ಪ್ಲಾನ್ ನಡೀತಾ ಇದೆ. ಹೌದಾ? ಬೆಂಗಳೂರು ಟು ಮೈಸೂರು ಎಂಡುರೆನ್ಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಡೈಲಿ ರೈಡಿಂಗ್ ಮಾಡ್ತಾ ಇದ್ದೀರಿ ಇದರಲ್ಲಿ? ಮಾಡ್ತಾ ಇದೀವಿ ಅಣ್ಣ. ಅದು ಮಾಡ್ತಾ ಇದ್ದೀರಿ ರೈಡಿಂಗು? ಗ್ರೇಸಿಂಗ್ ಬಿಡ್ಬೇಕಾದ್ರೆ ಹೊರಗಡೆ ಬಿಟ್ಬಿಡ್ತೀರಾ? ಬಿಡ್ತೀವಿ ಹೊರಗಡೆ ಗ್ರೇಸಿಂಗ್ ಬಿಡ್ತೀವಿ. ಹೊರಗಡೆ
ಥ್ಯಾಂಕ್ಸ್. ಏಯ್ ಅದೇನು ಮಾಡಿದ್ರೆ ಕಟ್ಕೊಳ್ಳೋದು ಬಿಡು. ಇಲ್ಲ ಸುತ್ಬಿಟ್ರೆ ಟೈಟ್ ಆಯ್ತದೆ.